ಜನರನ್ನ ರಕ್ಷಣೆ ಮಾಡುವಂತ ಆರಕ್ಷಕರಿಗೆ ಇಲ್ಲ ಜೀವಕ್ಕೆ ಭದ್ರತೆ. ಅಪಾಯದಲ್ಲಿದ್ದಾರೆ ನಮ್ಮ ಬೆಂಗಳೂರಿನ ಆರಕ್ಷಕರು. ಇವೇನು ಮನೆಗಳು, ಭೂತ ಬಂಗಲೆಗಳು ಅನ್ನೋ ರೀತಿ ಇದೆ. ಸುವರ್ಣ ನ್ಯೂಸ್ನಲ್ಲಿ ಪೊಲೀಸ್ ಕ್ವಾರ್ಟರ್ಸ್ನ ಅವ್ಯವಸ್ಥೆ ಬಟಾಬಯಲಾಗ್ತಾ ಇದೆ. ಊರಿಗೆಲ್ಲ ರಕ್ಷಣೆ ಕೊಡುವಂತ ಪೊಲೀಸರಿಗೆ ರಕ್ಷಣೆ ಇಲ್ಲ. ಸಾವಿನ ಜೊತೆ ಸೆಣಸಾಡ್ತಾ ಇವೆ ಪೊಲೀಸರ ಕುಟುಂಬಗಳು. ಹಲಸೂರು ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಇರುವಂತ ಕ್ವಾರ್ಟರ್ಸ್ನಲ್ಲಿ ಅವ್ಯವಸ್ಥೆ ಕಂಡು ಬರ್ತಾ ಇದೆ. 100ಕ್ಕೂ ಹೆಚ್ಚು ಜನರ ಜೀವಕ್ಕೆ ಇಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲ. ಪಾಳು ಬಿದ್ದು ಕುಸಿಯುವ ಹಂತದಲ್ಲಿದೆ ಪೊಲೀಸ್ ಕ್ವಾರ್ಟರ್ಸ್. 55 ವರ್ಷದ ಹಳೆಯ ಕಟ್ಟಡದಲ್ಲಿ ಪೊಲೀಸ್ ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. 16 ಪೊಲೀಸ್ ಕುಟುಂಬಗಳು ಆತಂಕದಲ್ಲೇ ಜೀವನವನ್ನ ದೂಡ್ತಾ ಇದ್ದಾರೆ. ನಮಗೆ ಬೇರೆ ಕ್ವಾರ್ಟರ್ಸ್ ಅನ್ನ ಕಟ್ಟಿಸ್ಕೊಡ್ಬೇಕು ಅಂತ ಪೊಲೀಸ್ ಕುಟುಂಬಗಳು ಈಗ ಮನವಿ ಮಾಡ್ತಿದ್ದಾವೆ. 55 ವರ್ಷದ ಹಳೆಯ ಕಟ್ಟಡದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಆ ಕಟ್ಟಡವನ್ನ ನೋಡಿದ್ರೆ ಇದು ಯಾವುದೋ ಬಂಗ್ಲೆನೋ ಅಥವಾ ಬೂತ್ ಬಂಗ್ಲೆನೋ ಒಂದು ಗೊತ್ತಾಗ್ತಾ ಇಲ್ಲ. 100 ಜನ ವಾಸ ಮಾಡುವಂತ ಕಟ್ಟಡ ಪಾಳು ಬಿದ್ದ ರೀತಿ ಕಾಣಿಸ್ತಾ ಇದೆ. ದೃಶ್ಯದಲ್ಲಿ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆ ಕಟ್ಟಡದ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಅದೇ ಕಟ್ಟಡದಲ್ಲಿ 100 ಜನ ವಾಸ ಮಾಡ್ತಿದ್ದಾರೆ. ಹಾಗಾಗಿ ನಮಗೆ ಬೇರೆ ಕಟ್ಟಡ ಕಟ್ಟಿಸಿಕೊಡಿ ಅಂತ ಈಗ ಪೊಲೀಸ್ ಕುಟುಂಬಗಳು ಮನವಿ ಮಾಡ್ತಿದೆ. ಮನೆಯೆಲ್ಲ ಕುಸಿದು ಬೀಳ್ತಿದೆ. ಮಳೆ ಬಂದಾಗ ಎಲ್ಲ ಮೇಲ್ಚಾವಣಿ ಎಲ್ಲ ಕುಸಿದು ಬಿದ್ದು ಮತ್ತು ಸಣ್ಣ ಸಣ್ಣ ಮಕ್ಕಳಿದ್ದಾವೆ. ಅದು ಇಟ್ಟಂಗಿ ತರ ಮಣ್ಣು ಎಲ್ಲ ಬೀಳುತ್ತೆ. ಹೀಗಾಗಿ ಎಲ್ಲ ಗಲೀಜಾಗಿದೆ. ಮನೆ ಎಲ್ಲ ಸೋರುತ್ತೆ ಮಳೆ ಬಂದಾಗ. ದಯವಿಟ್ಟು ಇದನ್ನ ನಮ್ಗೆ ಬೇರೆ ಕಡೆ ಏನಾದರೂ ಮನೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ಕೊತೀವಿ. ಸರಿ ಮಾಡಕ್ ಆಗಲ್ಲ. ಸರಿ ಮಾಡೋದು ಬೇಡ, ಬೇರೆ ಕಡೆ ಎಲ್ಲಾದ್ರೂ ಕ್ವಾರ್ಟರ್ಸ್ ಕೊಡಿ. ಎಷ್ಟು ವರ್ಷದಿಂದ ಇರೋದು ಇಲ್ಲಿ? ನಾವು 8 ಇಯರ್ಸ್ ಆಯ್ತು. ಹಿಂಗೆ ಇದೆ ಪರಿಸ್ಥಿತಿ? ಹಿಂಗೆ ಇದೆ. ನಾವಿರೋದು ಮಾತ್ರ ನಾವು ಸರಿ ಮಾಡ್ಕೊಂಡಿದ್ದೀವಿ. ಬೇರೆ ಕಡೆ ಎಲ್ಲ ತುಂಬಾ ಹಾಳಾಗಿದೆ. ಮನೆಯೆಲ್ಲ ಜನರಿಗೆ ರಕ್ಷಣೆ ಕೊಡುವಂಥ ಪೊಲೀಸರಿಗೆ ಒಂದು ರಕ್ಷಣೆ ಇಲ್ವಾ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಾವಿವತ್ತು ಬೆಂಗಳೂರಿನ ಹಲಸೂರು ವ್ಯಾಪ್ತಿಯ ಒಂದು ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಇರುವಂಥದ್ದು. ಆ ಪೊಲೀಸ್ ಕ್ವಾರ್ಟರ್ಸ್ನ ಪರಿಸ್ಥಿತಿಯನ್ನು ನೀವು ವಿಜುವಲ್ನಲ್ಲಿ ನೋಡ್ಬೋದು. ಸಂಪೂರ್ಣವಾಗಿ ಏನಿದೆ, ಈ ಒಂದು ಮೇಲ್ಛಾವಣಿ ಕುಸಿದು ಬಿದ್ದಿರುವಂಥದ್ದು. ಇವಾಗ ನಿಮ್ಗೆ ಒಳಗಡೆ ಇರುವಂಥ ಬೀಮ್ಗಳು ಕಾಣಿಸ್ತಾ ಇರುವಂಥದ್ದು. ಅಲ್ಲಿ ನೋಡಬೇಕಾಗಿದ್ರೆ ನೀವು ಇಲ್ಲಿ ಯಾವಾಗ ಇದು ಕುಸಿದು ಕೆಳಗಡೆ ಬೀಳುತ್ತೋ ಅನ್ನುವಂಥ ಭಯದಲ್ಲಿ ಇಲ್ಲಿನ ಜನ ವಾಸವಾಗಿರುವ ಒಂದು ನಿದರ್ಶನವನ್ನು ಕಾಣಬಹುದಾಗಿದೆ. ನೀವು ಇಲ್ಲಿ ನೋಡ್ಬೋದು, ಹಾಗೆ ಕೆಳಗಡೆ ಎಲ್ಲ ಫುಲ್ಲು ಒಂಥರ ಏನು ಯಾವುದೇ ರೀತಿಯ ಸ್ವಚ್ಛತೆ ಇಲ್ಲ, ಏನಿಲ್ಲ. ಒಂದು ಭೂತ ಬಂಗಲೆಯ ರೀತಿಯ ಸಂಪೂರ್ಣವಾಗಿ ಭಾಸವಾಗಿರುವಂಥದ್ದು. ಇಲ್ಲಿ ಕೆಳಗಡೆ ಒಂದು ಏನಿಲ್ಲ ಅಂದ್ರೂ ಈ ಕ್ವಾರ್ಟರ್ಸ್ ಏನಿದೆ, ಇಲ್ಲಿ ಒಂದು 6-7 ಪೊಲೀಸ್ ಕುಟುಂಬಗಳು ವಾಸವಾಗಿರುವಂಥದ್ದು. ಇವಾಗ ನೀವು ಮೆಟ್ರೋ ಏನಿದೆ, ಹಲಸೂರು ಮೆಟ್ರೋ ಸ್ಟೇಷನ್ ಏನಿದೆ, ಅದ್ರ ಹಿಂದ್ಗಡೆ ಇರುವಂಥ ಈ ಸ್ಥಳದಲ್ಲಿ ನಾವು ಇವತ್ತು ಬಂದಿರುವಂಥದ್ದು. ಇಲ್ಲಿ ಏನು ನಾವು ವಿಜುವಲ್ನಲ್ಲಿ ನೋಡ್ತಾ ಇರುವಂತೆ ಇದು ಒಂದು ಏನು ಯಾವುದೇ ರೀತಿಯ ಒಂದು ಮನುಷ್ಯರು ಬದುಕಲಿಕ್ಕೆ ಯೋಗ್ಯವಲ್ಲದಂಥ ಒಂದು ಸ್ಥಳದಂತೆ ಇಲ್ಲಿ ಈಗ ನಿರ್ಮಾಣವಾಗಿರುವಂಥದ್ದು. ಎಲ್ಲೆಂದರಲ್ಲಿ ಒಂದು ಕಸ ಬಿದ್ದಿರುವಂಥದ್ದು, ಹುಳ ಹುಪ್ಪಡಿಗಳು ಸೇರಿಕೊಂಡು ಜನರಿಗೆ ಒಂದು ಯಾವುದೇ ರೀತಿಯ ಒಂದು ಗಾಳಿ ಬೆಳಕು ಏನೂ ಇಲ್ಲದಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಈಗ ನೀವೇನು ವಿಜುವಲಲ್ಲಿ ನೋಡ್ತಾ ಇದ್ದೀರಾ, ಈ ಮನೆಗಳಲ್ಲಿ ಈಗ ಪೊಲೀಸ್ ಕುಟುಂಬಗಳು ಸದ್ಯಕ್ಕೆ ವಾಸವಾಗಿರುವಂಥದ್ದು. ಇದ್ರ ಮೇಲ್ಗಡೆನೇ ಹಿಂಗೆ ಈಗ ಚಕ್ಕೆಗಳು ಕೂಡ ಏನು ಮೇಲ್ಛಾವಣಿಯ ಒಂದು ಎಲ್ಲ ಸಿಮೆಂಟ್ ಆಗಲಿ ಎಲ್ಲ ಉದುರಿ ಬೀಳ್ತಾ ಇರುವಂಥದ್ದು. ಇಲ್ಲೇ ಜನ ಅವರು ಪೊಲೀಸರು ಏನೆಂದರೆ ಭಯದಲ್ಲೇ ಒಂದು ದಿನವನ್ನು ಕಳೆಯುವಂತಾಗಿದೆ. ಮಕ್ಕಳು ಮರಿಯನ್ನು ಕಟ್ಕೊಂಡು ಇಲ್ಲಿ ಜೀವನ ಮಾಡುವಂತಹ ಪೊಲೀಸರು ಅವ್ರಿಗೆ ರಕ್ಷಣೆ ಇಲ್ಲದಂತಾಯ್ತಾ ಅನ್ನುವಂಥ ಪರಿಸ್ಥಿತಿ ಇಲ್ಲಿ ಸಂಪೂರ್ಣ ನಿರ್ಮಾಣ ಆಗಿರುವಂಥದ್ದು. ಏನು ಜನರಿಗೆ ರಕ್ಷಣೆ ಕೊಡುವಂಥ ಪೊಲೀಸರಿಗೆ ಏನು ಗೃಹ ಇಲಾಖೆ ಒಂದು ರಕ್ಷಣೆಯನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡಬೇಕನ್ನುವಂಥದ್ದು ಇಲ್ಲಿಯ ನಿವಾಸಿಗಳ ಒಂದು ಮನವಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯನೂಷ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.